ಲಾರಿ ಮುಷ್ಕರ ಸಂಬಂಧ ಸಾರಿಗೆ ಸಚಿವರು ಮೀಟಿಂಗ್ ಕರೆದಿದ್ದಾರೆ. ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಲಾರಿ ಮುಖಂಡರ ಜೊತೆಗೆ ಸಚಿವರು ಸಭೆಯನ್ನ ಕರೆದಿದ್ದಾರೆ. ಶಾಂತಿನಗರದ ಕೆಎಸ್ಆರ್ಟಿಸಿ ಮುಖ್ಯ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಗ್ಯಾರಂಟಿ ನ್ಯೂಸ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿಯನ್ನ ನೀಡಿದ್ದಾರೆ. ಲಾರಿ ಮುಷ್ಕರ ಸಂಬಂಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮೀಟಿಂಗ್ ಕರೆದಿರೋದು ಬೆಂಗಳೂರಿನಲ್ಲಿ. ಮಹತ್ವದ ಸಭೆ ಇದೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಲಾರಿ ಮುಖಂಡರ ಜೊತೆಗೆ ಸಚಿವರು ಸಭೆಯನ್ನ ನಡೆಸಲಿದ್ದಾರೆ. ಶಾಂತಿನಗರದ ಕೆಎಸ್ಆರ್ಟಿಸಿ ಕಚೇರಿ ಇದೆಯಲ್ಲ, ಅಲ್ಲಿ ಸಭೆ ನಡೆಯಲಿದೆ ಮಧ್ಯಾಹ್ನ 1 ಗಂಟೆಗೆ. ಅದರಲ್ಲೂ ಇವತ್ತು ಲಾರಿ ಮುಷ್ಕರ ನಡೀತಾ ಇದೆ. ಯಾವುದೇ ಲಾರಿ ರಸ್ತೆಗಿಳಿದಿಲ್ಲ. ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ ವಾಣಿಜ್ಯೋದ್ಯಮಕ್ಕೆ. ಹಾಗಾಗಿನೇ ಸಡನ್ ಆಗಿ ಅಂದರೆ ತುರ್ತಾಗಿ ಸಭೆಯನ್ನ ಕರೆದಿರೋದು. ಮತ್ತು ಲಾರಿ ಸಂಘದ ಮಾಲೀಕರೇನು, ಅಧ್ಯಕ್ಷರೇನಿದಾರಲ್ಲ, ಜೊತೆಗೆ ಮಾಲೀಕರೇನಿದಾರಲ್ಲ, ಅವ್ರನ್ನೆಲ್ಲರನ್ನು ಕರೆದಿದ್ದಾರೆ. ಅವರ ಬೇಡಿಕೆಗಳು ಏನೇನು ಅನ್ನೋದು ಈಗಾಗಲೇ ಸರ್ಕಾರಕ್ಕೆ ಗೊತ್ತಿದೆ. ಆದರೆ ಆ ಬೇಡಿಕೆಗಳನ್ನ ಈಡೇರಿಸದೆ ಹೋದರೆ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ, ಹೋರಾಟವನ್ನ ನಾವು ಮುಂದುವರಿಸ್ತೇವೆ ಅಂತ ಹೇಳಿ ಲಾರಿ ಸಂಘದ ಅಧ್ಯಕ್ಷರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿನೇ ನೋಡಬೇಕು ಇದೆಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ. ಇವತ್ತು ರಾಮಲಿಂಗಾರೆಡ್ಡಿ ಅವರು, ಸಾರಿಗೆ ಸಚಿವರು, ಯಾವ ರೀತಿಯಾದಂಥ ನಿರ್ಧಾರವನ್ನ ಮಾಡ್ತಾರೆ ಅಂತ ಹೇಳಿ. ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಲೇಬೇಕು. ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಾರಿಗೆ ಸಚಿವರು ಮಧ್ಯಾಹ್ನ 1 ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ. ಕೆಲವು ಅಸೋಸಿಯೇಷನ್ ಬೆಂಬಲ ನೀಡಿಲ್ಲ ನಿಜ. 10-20% ವಾಹನಗಳು ಸಂಚಾರ ಮಾಡ್ತಾ ಇದ್ದಾವೆ. ರಾಗಿ ಸಜ್ಜೆ ಬಂದಿರುವುದರಿಂದ ಎಪಿಎಂಸಿ ಹೊರತುಪಡಿಸಿ ರಾಜ್ಯದಲ್ಲಿ ಯಾವುದೇ ಲೋಡ್ ಅನ್ಲೋಡ್ ಆಗ್ತಾ ಇಲ್ಲ. 9,000 ವಾಹನಗಳಲ್ಲಿ ಕೇವಲ 609 ವಾಹನ ಸಂಚಾರ ಮಾಡ್ತಾ ಇದ್ದಾವೆ. ಮುಷ್ಕರದಿಂದ 4,000 ಕೋಟಿ ವಹಿವಾಟು ಸ್ಥಗಿತ ಆಗಿರೋದು. ನೋಡಿ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. 101% ನಿರ್ರಾಜ್ಯಗಳಿಂದ ಯಾವುದೇ ಲಾರಿ ಕರ್ನಾಟಕದಲ್ಲಿ ಬಂದಿಲ್ಲ. ಕೆಲವು ಗಾಡಿಗಳು ಮಾತ್ರ, ಒಂದು 10% ಗಾಡಿಗಳು ಮಾತ್ರ ನಿಂತಿರೋ ಗಾಡಿಗಳು ಅಲ್ಲೆಲ್ಲಿ ಹೋಗ್ತಾ ಇದ್ದಾವೆ. ರಾತ್ರಿಯಿಂದ ಇವಾಗ ಈ ಅತ್ತಿಪಲ್ಲಿ ಟೋಲಲ್ಲಿ ನಾವು ಎನ್ಕ್ವೈರಿ ಮಾಡಿದ್ರೆ ಬರೀ 460 ಗಾಡಿ ಬಂದಿದೆ. 9,000 ಗಾಡಿ ಮೇಲೆ ಹೋಗ್ಬೇಕು, ನೀವು ಎನ್ಕ್ವೈರಿ ಮಾಡ್ಕೋಬೋದು. ಕೆಲವು ಗಾಡಿ ಓಡ್ತಾ ಇದೆ, ಇಲ್ಲ ಅಂತ ಹೇಳಿಲ್ಲ. APMCದು ಸುಮಾರು ನೆನೆ ಲೋಡ್ ಮಾಡಿಬಿಟ್ಟಿದ್ದಾರೆ. ಅದನ್ನು ರಿಕ್ವೆಸ್ಟ್ ಮಾಡಿದ ಕಾರಣ ಅವ್ರವ್ರು ಬಂದು ಅನ್ಲೋಡ್ ಮಾಡ್ತಿಂತ ಅದೇ ಲಾರಿ ಮಾಲೀಕರು ಅನ್ಲೋಡ್ ಮಾಡಿಬಿಟ್ಟು ಅವ್ರವ್ರ ಮನೆಗೆ ನಿಲ್ಸ್ಕೊಂಡ್ಬಿಡ್ತಾರೆ. ಸುಮಾರು 4,000 ಕೋಟಿ ಮೇಗ ವಹಿವಾಟ ತೊಂದರೆ ಆಗ್ತಾ ಇದೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ. ಅದು ಗಮನದಲ್ಲಿ ಅವ್ರು ತಗೋಬೇಕು. ಸಿದ್ದರಾಮಯ್ಯ ಅವರು 6 ವರ್ಷ ಮುಂದೆ ನಮಗೆ ಹೆಂಗೆ ಡೀಸೆಲ್ ಬೆಲೆ ₹3.50 ಕಡಿಮೆ ಮಾಡಿ 4 ರೂಪಾಯಿ ಮಾಡಿದ್ರು, ಇವಾಗ ಆಲ್ ಆಫ್ ದ ಸಡನ್ಲಿ ₹5 ಜಾಸ್ತಿ ಮಾಡಿಬಿಟ್ರೆ ಯಾವ ಥರ? ನಮ್ಮ ಹೊಟ್ಟೆ ತುಂಬ ಊಟ ಹಾಕ್ಬಿಟ್ಟು ನಮ್ಮ ಹೊಟ್ಟೆ ಮ್ಯಾಗೆ ಹೊಡೆದ್ಬಿಟ್ರೆ ಹೆಂಗಾಗುತ್ತೆ? ಆದ್ದರಿಂದ ನಾವು ಡೀಸೆಲ್ ಬೆಲೆ ₹5 ಕಡಿಮೆ ಮಾಡೋದ್ರಿಂದ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ